ಇನ್ನು ಮುಂದಿನ ಸುದ್ದಿಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅನ್ನುವಂಥ ಮಹತ್ತರವಾದಂಥ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಇಲಾಖೆಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡುವಂತಿಲ್ಲ. ಇನ್ನು ಮುಂದೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಕಡ್ಡಾಯವಾಗಿ ಈ ನಂದಿನಿ ಉತ್ಪನ್ನಗಳನ್ನೇ ಬಳಸಬೇಕು ಅನ್ನುವಂಥ ಆದೇಶ, ಅದರ ಜೊತೆಗೆ ಕಟ್ಟುನಿಟ್ಟಾಗಿ ಆದೇಶವನ್ನ ಪಾಲಿಸಬೇಕು ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಒಂದು ಹೆಜ್ಜೆಯನ್ನ ಇಡ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಸಭೆಗಳಾಗಿರಬಹುದು, ಕಚೇರಿಗಳಾಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಬಹಳವಾಗಿರುತ್ತೆ. ವಿಶೇಷವಾಗಿ ಕುಡಿಯೋ ನೀರು ಇಂಥದ್ದೆಲ್ಲ ಸಪ್ಲೈ ಆಗುತ್ತೆ ಸಭೆ ಸಮಾರಂಭಗಳಲ್ಲಿ. ಆದರೆ ಅಂಥದ್ದು ಆಗಬಾರದು, ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ಕಡ್ಡಾಯವಾಗಿ ನಂದಿನಿ ಉತ್ಪನ್ನಗಳನ್ನು ಬಳಸಬೇಕು ಅನ್ನುವಂಥ ಆದೇಶವನ್ನ ಕೂಡ ಈಗ ಹೊರಡಿಸಲಾಗಿದೆ. ಎಲ್ಲಾ ಸಚಿವಾಲಯಗಳಲ್ಲೂ ಎಲ್ಲಾ ಕಡೆಗಳಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಅದರ ಜೊತೆಯಲ್ಲಿ ಸರ್ಕಾರಿ ಸ್ವಾಮ್ಯದ ಕೆಎಂಎಫ್ ಬ್ರ್ಯಾಂಡ್ನ ನಂದಿನಿ ಉತ್ಪನ್ನಗಳನ್ನೇ ಬಳಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಗಳನ್ನ ನೀಡಿದ್ದಾರೆ. ಕಡ್ಡಾಯವಾಗಿ ನಂದಿನಿ ಬಳಕೆ, ಅದರ ಜೊತೆಗೆ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿರುವುದು. ಇನ್ನು ಮುಂದೆ ಯಾವುದೇ ಸಭೆ ಆಗಿರಬಹುದು, ಸಮಾರಂಭಗಳಾಗಿರಬಹುದು, ಸರ್ಕಾರಿ ಕಚೇರಿಗಳಲ್ಲಿ ನೀರಿಗಾಗಿ ಪ್ಲಾಸ್ಟಿಕ್ ಬಾಟಲ್ ಆಗಿರಬಹುದು, ಇನ್ನಿತರ ಪ್ಲಾಸ್ಟಿಕ್ಗಳನ್ನು ಬಳಸುವಂತಿಲ್ಲ. ಇನ್ನು ಮುಂದಿನ ಸುದ್ದಿಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅನ್ನುವಂಥ ಮಹತ್ತರವಾದಂಥ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಇಲಾಖೆಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡುವಂತಿಲ್ಲ. ಇನ್ನು ಮುಂದೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಕಡ್ಡಾಯವಾಗಿ ಈ ನಂದಿನಿ ಉತ್ಪನ್ನಗಳನ್ನೇ ಬಳಸಬೇಕು ಅನ್ನುವಂಥ ಆದೇಶ, ಅದರ ಜೊತೆಗೆ ಕಟ್ಟುನಿಟ್ಟಾಗಿ ಆದೇಶವನ್ನ ಪಾಲಿಸಬೇಕು ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಒಂದು ಹೆಜ್ಜೆಯನ್ನ ಇಡ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಸಭೆಗಳಾಗಿರಬಹುದು, ಕಚೇರಿಗಳಾಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಬಹಳವಾಗಿರುತ್ತೆ. ವಿಶೇಷವಾಗಿ ಕುಡಿಯೋ ನೀರು ಇಂಥದ್ದೆಲ್ಲ ಸಪ್ಲೈ ಆಗುತ್ತೆ ಸಭೆ ಸಮಾರಂಭಗಳಲ್ಲಿ. ಆದರೆ ಅಂಥದ್ದು ಆಗಬಾರದು, ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ಕಡ್ಡಾಯವಾಗಿ ನಂದಿನಿ ಉತ್ಪನ್ನಗಳನ್ನು ಬಳಸಬೇಕು ಅನ್ನುವಂಥ ಆದೇಶವನ್ನ ಕೂಡ ಈಗ ಹೊರಡಿಸಲಾಗಿದೆ. ಎಲ್ಲಾ ಸಚಿವಾಲಯಗಳಲ್ಲೂ ಎಲ್ಲಾ ಕಡೆಗಳಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಅದರ ಜೊತೆಯಲ್ಲಿ ಸರ್ಕಾರಿ ಸ್ವಾಮ್ಯದ ಕೆಎಂಎಫ್ ಬ್ರ್ಯಾಂಡ್ನ ನಂದಿನಿ ಉತ್ಪನ್ನಗಳನ್ನೇ ಬಳಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಗಳನ್ನ ನೀಡಿದ್ದಾರೆ. ಕಡ್ಡಾಯವಾಗಿ ನಂದಿನಿ ಬಳಕೆ, ಅದರ ಜೊತೆಗೆ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿರುವುದು. ಇನ್ನು ಮುಂದೆ ಯಾವುದೇ ಸಭೆ ಆಗಿರಬಹುದು, ಸಮಾರಂಭಗಳಾಗಿರಬಹುದು, ಸರ್ಕಾರಿ ಕಚೇರಿಗಳಲ್ಲಿ ನೀರಿಗಾಗಿ ಪ್ಲಾಸ್ಟಿಕ್ ಬಾಟಲ್ ಆಗಿರಬಹುದು, ಇನ್ನಿತರ ಪ್ಲಾಸ್ಟಿಕ್ಗಳನ್ನು ಬಳಸುವಂತಿಲ್ಲ. ಇನ್ನು ಮುಂದಿನ ಸುದ್ದಿಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅನ್ನುವಂಥ ಮಹತ್ತರವಾದಂಥ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಇಲಾಖೆಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡುವಂತಿಲ್ಲ. ಇನ್ನು ಮುಂದೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಕಡ್ಡಾಯವಾಗಿ ಈ ನಂದಿನಿ ಉತ್ಪನ್ನಗಳನ್ನೇ ಬಳಸಬೇಕು ಅನ್ನುವಂಥ ಆದೇಶ, ಅದರ ಜೊತೆಗೆ
ಕಟ್ಟುನಿಟ್ಟಾಗಿ ಆದೇಶವನ್ನ ಪಾಲಿಸಬೇಕು ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸರ್ಕಾರ ಒಂದು ಹೆಜ್ಜೆಯನ್ನ ಇಡ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಸಭೆಗಳಾಗಿರಬಹುದು, ಕಚೇರಿಗಳಾಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಬಹಳವಾಗಿರುತ್ತೆ. ವಿಶೇಷವಾಗಿ ಕುಡಿಯೋ ನೀರು ಇಂಥದ್ದೆಲ್ಲ ಸಪ್ಲೈ ಆಗುತ್ತೆ ಸಭೆ ಸಮಾರಂಭಗಳಲ್ಲಿ. ಆದರೆ ಅಂಥದ್ದಾಗಬಾರದು, ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ಕಡ್ಡಾಯವಾಗಿ ನಂದಿನಿ ಉತ್ಪನ್ನಗಳನ್ನು ಬಳಸಬೇಕು ಅನ್ನುವಂಥ ಆದೇಶವನ್ನ ಕೂಡ ಈಗ ಹೊರಡಿಸಲಾಗಿದೆ. ಎಲ್ಲಾ ಸಚಿವಾಲಯಗಳಲ್ಲೂ ಎಲ್ಲಾ ಕಡೆಗಳಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಅದರ ಜೊತೆಯಲ್ಲಿ ಸರ್ಕಾರಿ ಸ್ವಾಮ್ಯದ ಕೆಎಂಎಫ್ ಬ್ರ್ಯಾಂಡ್ನ ನಂದಿನಿ ಉತ್ಪನ್ನಗಳನ್ನೇ ಬಳಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಗಳನ್ನ ನೀಡಿದ್ದಾರೆ. ಕಡ್ಡಾಯವಾಗಿ ನಂದಿನಿ ಬಳಕೆ, ಅದರ ಜೊತೆಗೆ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿರುವುದು. ಇನ್ನು ಮುಂದೆ ಯಾವುದೇ ಸಭೆ ಆಗಿರಬಹುದು, ಸಮಾರಂಭಗಳಾಗಿರಬಹುದು, ಸರ್ಕಾರಿ ಕಚೇರಿಗಳಲ್ಲಿ ನೀರಿಗಾಗಿ ಪ್ಲಾಸ್ಟಿಕ್ ಬಾಟಲ್ ಆಗಿರಬಹುದು, ಇನ್ನಿತರ ಪ್ಲಾಸ್ಟಿಕ್ಗಳನ್ನು ಬಳಸುವಂತಿಲ್ಲ. ಇನ್ನು ಮುಂದಿನ ಸುದ್ದಿಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅನ್ನುವಂಥ ಮಹತ್ತರವಾದಂತಹ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಇಲಾಖೆಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡುವಂತಿಲ್ಲ. ಇನ್ನು ಮುಂದೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಕಡ್ಡಾಯವಾಗಿ ಈ ನಂದಿನಿ ಉತ್ಪನ್ನಗಳನ್ನೇ ಬಳಸಬೇಕು ಅನ್ನುವಂತಹ ಆದೇಶ, ಅದರ ಜೊತೆಗೆ ಕಟ್ಟುನಿಟ್ಟಾಗಿ ಆದೇಶವನ್ನ ಪಾಲಿಸಬೇಕು ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸರ್ಕಾರ ಒಂದು ಹೆಜ್ಜೆಯನ್ನ ಇಡ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಸಭೆಗಳಾಗಿರಬಹುದು, ಕಚೇರಿಗಳಾಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಬಹಳವಾಗಿರುತ್ತೆ. ವಿಶೇಷವಾಗಿ ಕುಡಿಯೋ ನೀರು ಇಂಥದ್ದೆಲ್ಲ ಸಪ್ಲೈ ಆಗುತ್ತೆ ಸಭೆ ಸಮಾರಂಭಗಳಲ್ಲಿ. ಆದರೆ ಅಂಥದ್ದಾಗಬಾರದು, ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ಕಡ್ಡಾಯವಾಗಿ ನಂದಿನಿ ಉತ್ಪನ್ನಗಳನ್ನು ಬಳಸಬೇಕು ಅನ್ನುವಂಥ ಆದೇಶವನ್ನ ಕೂಡ ಈಗ ಹೊರಡಿಸಲಾಗಿದೆ. ಎಲ್ಲಾ ಸಚಿವಾಲಯಗಳಲ್ಲೂ ಎಲ್ಲಾ ಕಡೆಗಳಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಅದರ ಜೊತೆಯಲ್ಲಿ ಸರ್ಕಾರಿ ಸ್ವಾಮ್ಯದ ಕೆಎಂಎಫ್ ಬ್ರ್ಯಾಂಡ್ನ ನಂದಿನಿ ಉತ್ಪನ್ನಗಳನ್ನೇ ಬಳಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಗಳನ್ನ